ಒಂದ್ ಕಡೆ ಎಐಸಿಸಿ ಅಧ್ಯಕ್ಷರು ಮೌನಕ್ಕೆ ಶರಣಾಗಿದ್ದಾರೆ. ಬಿಜೆಪಿ ನಾಯಕರು ಇದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಂಡ್ರು ಕೂಡ ನೋ ಡೌಟ್. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ತನಿಖೆಯನ್ನ ಸಿಐಡಿ ನಡೆಸ್ತಾ ಇದೆ. ಇವತ್ತು ಅಧಿಕೃತವಾಗಿ ಮತ್ತಷ್ಟು ಚುರುಕಾಗಲಿದೆ ಸಿಐಡಿ ಅಧಿಕಾರಿಗಳ ತನಿಖೆ. ಸೋಮವಾರ, ನಿನ್ನೆ ಶನಿವಾರ, ಭಾನುವಾರ ಸ್ವಲ್ಪ ಸೈಲೆಂಟ್ ಆಗಿದ್ರು ಸಿಐಡಿ ಅಧಿಕಾರಿಗಳು. ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿ ಕಲೆ ಹಾಕಿದ್ರು. ಬಟ್ ಇವತ್ತು ನಿಜವಾದ ಕಾರಣಕರ್ತರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸೋದು. ಈಗ ಕೆಲ ಆರೋಪಿಗಳು, 4 ಜನ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿದ್ದಾರಲ್ಲ, ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡೋದು, ಈ ಪ್ರಕ್ರಿಯೆಗಳನ್ನ ಮಾಡ್ತಾರೆ ಇವತ್ತು ಸಿಐಡಿ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ಸ್. 4ರನ್ನ ಕೂಡ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಲಿದ್ದಾರೆ ಸಿಐಡಿ ಅಧಿಕಾರಿಗಳು. ಯಾವ್ಯಾವ ಗೇಟ್ ಬಳಿ ಎಷ್ಟು ಸಿಬ್ಬಂದಿಯ ನಿಯೋಜನೆಯಾಗಿತ್ತು, ಕಾಲ್ತುಳಿತ ಉಂಟಾಗುವುದಕ್ಕೆ ಮೂಲ ಕಾರಣ ಏನು, ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ ಸಿಐಡಿ ಅಧಿಕಾರಿಗಳು. ಇವತ್ತಿನಿಂದ ಮತ್ತಷ್ಟು ಚುರುಕಾಗಲಿದೆ ಸಿಐಡಿ ಅಧಿಕಾರಿಗಳ ತನಿಖೆ. ಬಟ್ ರಾಜ್ಯದ ಜನ ನಿರೀಕ್ಷೆ ಇಟ್ಕೊಳ್ಬಹುದಾ? ಸಿಐಡಿ ಅಧಿಕಾರಿಗಳ ತನಿಖೆಯಿಂದ ನಿಜವಾದ ಕಾರಣಕರ್ತರಿಗೆ ಶಿಕ್ಷೆ ಆಗುತ್ತೆ, ತಪ್ಪಿತಸ್ಥರನ್ನ ಫೈಂಡ್ ಔಟ್ ಮಾಡ್ತೀರಿ, ಅವರಿಗೆ ಶಿಕ್ಷೆ ಆಗುತ್ತೆ, ಆ ಮೂಲಕ 11 ಜನರ ಸಾವಿಗೆ ನ್ಯಾಯ ಸಿಗುತ್ತೆ. ಇಂಥದ್ದೊಂದು ನಿರೀಕ್ಷೆಯನ್ನ ರಾಜ್ಯದ ಜನ ಕೂಡ ಇಟ್ಕೊಂಡಿದ್ದಾರೆ. ದಿಕ್ಕು ತಪ್ಪುವುದು ಬೇಡ ತನಿಖೆ, ಬಟ್ ಸರಿಯಾದ ದಿಕ್ಕಿನಲ್ಲಿ ಸಾಗಿ ನಿಜಕ್ಕೂ ಕಾರಣಕರ್ತರ ವಿರುದ್ಧ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡಿ ಅಂಥವರಿಗೆ ಶಿಕ್ಷೆ ಕೊಡಿಸಿದ್ರೆ ಸಾಕಪ್ಪ ಅಂತ ರಾಜ್ಯದ ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಯಾಕಂದ್ರೆ ಹಲವು ಬಾರಿ ಹಲವು ಪ್ರಕರಣಗಳಲ್ಲಿ ಒಂದು ದಿಕ್ಕಲ್ಲಿ ಸಾಗಲ್ಲ ಪ್ರಕರಣದ ತನಿಖೆ, ಬೇರೆ ದಿಕ್ಕನ್ನ ಪಡೆದುಕೊಂಡು ಬಿಡುತ್ತೆ, ಬೇರೆ ದಿಕ್ಕಲ್ಲೇ ತನಿಖೆ ಸಾಗ್ಬಿಡುತ್ತೆ. ಯಾರೋ ಪ್ರಭಾವಿಗಳು ಒತ್ತಡ ಹಾಕಿದ್ರು ಅನ್ನೋ ಕಾರಣಕ್ಕೆ. ಇಲ್ಲಿ ಯಾವುದೇ ಪ್ರಭಾವಿಗಳ ಒತ್ತಡಕ್ಕೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಸದ್ಯ 4ರನ್ನ ಇನ್ನು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿರೋದ್ರಿಂದ ಅಲ್ಲಿನ ಪೊಲೀಸರು 4ರನ್ನ ಅರೆಸ್ಟ್ ಮಾಡಿದ್ರು. ಆ ನಂತರ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಸೊ ಈಗ ಅದೇ 4 ಜನ ಆರೋಪಿಗಳನ್ನ ಸಿಐಡಿ ಅಧಿಕೃತವಾಗಿ ಈ ಪ್ರಕರಣದ ತನಿಖೆ ನಡೆಸ್ತಾ ಇರೋದ್ರಿಂದ ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಬೇಕಾಗುತ್ತೆ.